ಈಗ ನೀವೊಂದು ಮಾತು ಹೇಳಿದ್ರಿ, ಅಲ್ಲಲ್ಲ ನಿಮ್ಮ ಬಗ್ಗೆ ನಾನು ಹೊಗಳ್ತಾ ಇದ್ದೀನಿ. ನೀವೊಂದು ಹೇಳ್ದಿ, ನಮ್ಮ ಅಸ್ಟ್ರಾಲಜಿ ಹೇಳಿದ್ರು ರೋಷ ಆಕ್ರೋಶ ಮತ್ತೆ ಈಗ ತೋರಿಸ್ರಿ ಸರ್. ಮಾತಾಡ್ತಾರಲ್ಲ ಪ್ರತಿಪಕ್ಷ ನಾಯಕರು ಮಾತಾಡ್ತಾರಲ್ಲ ಅಲ್ಲಿ. ಈಗ ನಾನು ನಿಮ್ಮನ್ನ ಟೀಕೆ ಮಾಡಲ್ಲ. ನಿಮಗೆ ನಿಮ್ಮ ಹಿಸ್ಟ್ರಿಯನ್ನ ಹೇಳಿದ್ದೀರಾ. ಜಯಚಂದ್ರ ಅವರು ಇದಕ್ಕೆಲ್ಲ ಸಾಕ್ಷಿಯಾಗಿದ್ದಾರೆ. ಪಕ್ಕದಲ್ಲಿ ನಾವು ಇದ್ದೀರಿ, ಎಲ್ಲ ನಾವು ನೋಡಿದ್ದೀರಿ ಹಿಂದೆ ಏನೇನಾಯ್ತು ಎಲ್ಲ. ನಿಮ್ಮ ಟಿಕೆಟ್ ತಪ್ಪಿದಾಗ ಮೊದಲನೇ ಬಾರಿ ಎಲ್ಲ ಹೇಳಿದ್ದೀರಾ. ಈಗ ಮತ್ತೆ ಎಸ್.ಎಂ. ಕೃಷ್ಣ ಅವ್ರ ಬಗ್ಗೆನೂ ಮಾತಾಡಿದ್ದೀರಾ. ನಾನು ಇವತ್ತು ಹೇಳ್ತೀನಿ, ಅವರಿಂದ ನಿಮಗೆ ಒಂದು ಒಳ್ಳೇದಾಗಿದೆ, ಪ್ರಶ್ನೆನೇ ಇಲ್ಲ. ಸೊ ತಾವು ಒಂದು ಮಾತು ಹೇಳಿದ್ದೀರಾ, ಕಿತ್ಕೊಬೇಕು ಅನ್ನೋದು, ಒದ್ದು ಕಿತ್ಕೊಬೇಕು ಅಂತ. ಅಂದ್ರೆ ಪಾಠ ಇಲ್ಲಿರೋರ್ಗೆಲ್ಲ ಅದೇ ಪಾಠನ, ಇಲ್ಲಿರೋರ್ಗೆಲ್ಲ ಅದೇ ಪಾಠನ ಒದ್ದು. ಈಗ ನೀವು ಯಾವಾಗ ಒದ್ದು ಕಿತ್ಕೊಂತೀರ ಆ ಪದವಿನ, ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ, ಯಾವಾಗ ಒದ್ದು ಕಿತ್ಕೊಂತೀರಾ? ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ? ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ದು ಕಿತ್ಕೊಬೇಕು ಅಂತ ಹೇಳಿದ್ದಾರೆ. ನನಗಿರೋ ಪ್ರಕಾರ, ನನಗೂ ನೀವೆಲ್ಲಿ ಹೋಗ್ತೀರಾ ನನಗೂ ಗೊತ್ತಿದೆ, ನೀವೆಲ್ಲಿ ಹೋಗ್ತೀರಾ ಅದು ಗೊತ್ತಿದೆ ನನಗೆ ಅವ್ರು ಹೇಳಿದ್ರು. ನನಗೆ ಇವ್ರಿಗೆ ಯಾರು ಇಲ್ಲಲ್ಲ, ಹೌದು, ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ. ಅವ್ರಿಗೆ ಹೇಳಿದ್ರು, ನನಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ, ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ, ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ. ಅದಕ್ಕೆ ಯಾವಾಗ ಒತ್ತು ಕಿತ್ಕೊಂತೀರಾ? ಜನವರಿ ಒಳಗಡೆ ಒತ್ತು ಕಿತ್ಕೊಂತೀರೋ. ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ, ಗ್ರಹಗತಿ ಸರಿ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ, ಆ ರೋಷ, ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ. ಈಗ ಅವರು ಎರಡು ಅಶೋಕಣ್ಣ ಇಲ್ಲ